ಒಮ್ಮೆ ಅಮೆರಿಕಾದ ಒಂದು ದೊಡ್ಡ ಸಭಾಂಗಣದಲ್ಲಿ ಸಂದರ್ಶನಕ್ಕಾಗಿ ನಡೆಸಲ್ಪಟ್ಟ ಕಾರ್ಯಕ್ರಮದಲ್ಲಿ ಚಿಕ್ಕವರು ದೊಡ್ಡವರು ಸೇರಿ ಬಂದಿದ್ದರು. ಆ ಸಭಾಂಗಣದ ಪಕ್ಕದಲ್ಲಿದ್ದ ಶೌಚಾಲಯದ ಬಾಗಿಲಿನ ಹಿಡಿಯನ್ನು ಅದು ಇದ್ದ ಸ್ಥಳದಿಂದ ತೆಗೆದು ಬೇರೆ ಕಡೆ ಫಿಕ್ಸ್ ಮಾಡಿದ್ದರು. ಅಂದರೆ ಕೈ ಹಿಡಿ ಯಾವಾಗಲೂ ಕೀಲಿನ ಎಡಗಡೆಯಲ್ಲಿರುತ್ತದೆ. ಆದರೆ ಪರಿಶೋಧಕರು ಅದನ್ನು ಬಲಗಡೆ ಅಂದರೆ ಕೀಲಿನ ಪಕ್ಕದಲ್ಲೇ ಇಟ್ಟಿದ್ದರು. ಇದು ಬಹಳ ಆಶ್ಚರ್ಯವನ್ನು ಉಂಟುಮಾಡಿತು. ಶೌಚಾಲಯಕ್ಕೆ ಬಂದ ದೊಡ್ಡವರು ಆ ಹಿಡಿಯನ್ನು ಹಿಡಿದು ತಳ್ಳಿದರು, ಆದರೆ ಬಾಗಿಲು ತೆರೆಯಲ್ಪಡಲಿಲ್ಲ. ಆದ್ದರಿಂದ ಬಾಗಿಲು ಬೀಗ ಹಾಕಲ್ಪಟ್ಟಿದೆ ಎಂದು ನೆನೆಸಿ ಇನ್ನೊಂದು ಶೌಚಾಲಯಕ್ಕೆ ಹೋದರು. ಆದರೆ ಮಕ್ಕಳು ಬಂದಾಗ ಅವರು ಉಪಯೋಗಿಸಿದ ರೀತಿ ಬೇರೆಯಾಗಿತ್ತು. ಹಿಡಿ ಇದ್ದ ಕಡೆ ಅಂದರೆ ಬಲಗಡೆಯಿಂದ ಬಾಗಿಲನ್ನು ತಳ್ಳಿದರೂ ಬಾಗಿಲು ತೆರೆಯಲಿಲ್ಲ. ಆಗ ಮಧ್ಯಭಾಗದಲ್ಲಿ ಕೈ ಹಾಕಿ ತಳ್ಳಿದರೂ ಆಗಲೂ ಕೂಡ ಬಾಗಿಲು ತೆರೆಯಲ್ಪಡಲಿಲ್ಲ. ನಂತರ ಎಡಗಡೆಯಿಂದ ತಳ್ಳಿದಾಗ ಬಾಗಿಲು ತೆರೆಯಿತು. ಈ ಮುಖ್ಯವಾದ ವಿಷಯ ನಮಗೆ ಏನನ್ನು ಹೇಳುತ್ತದೆ? ದೊಡ್ಡವರು ಒಂದು ಸಮಸ್ಯೆಯನ್ನು ಎದುರಿಸುವಾಗ ಅಜ್ಞಾನಿಗಳಂತೆಯೂ ಮಕ್ಕಳು ಜ್ಞಾನಿಗಳಂತೆಯೂ ಇರುತ್ತಾರೆಂಬುದನ್ನು ತಿಳಿಸುತ್ತದೆ. ದೊಡ್ಡವರಾದ ನಾವು ಕುದುರೆಗೆ ಕಡಿವಾಣವನ್ನು ಹಾಕಿದ ಹಾಗೆ ಒಂದೇ ಉದ್ದೇಶದಿಂದ ನಡೆದುಕೊಳ್ತೇವೆ. ಒಂದು ಸಮಸ್ಯೆ ಬರುವಾಗ ಅದನ್ನು ಎದುರಿಸಬೇಕಾದರೆ ಒಂದೇ ಥರದ ಪ್ರಯತ್ನವನ್ನು ಮಾಡುತ್ತೇವೆ ಹೊರತು ನಮ್ಮ ಪ್ರಯತ್ನಗಳನ್ನು ವ್ಯತ್ಯಾಸವಾಗಿ ಬದಲಾಯಿಸುವುದಿಲ್ಲ. ಇದಕ್ಕೆ ಕಾರಣ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಹಾಗೂ ದೇವರ ಮೇಲೂ ನಂಬಿಕೆ ಇಲ್ಲ. ಹೊಸ ಆಲೋಚನೆಯೊಂದಿಗೆ ಪ್ರಯತ್ನವನ್ನು ಮಾಡಲು ಭಯಪಡುತ್ತೇವೆ. ನಾವು ಹೀಗೆ ಇರದೆ ಬುದ್ಧಿಯಿಂದ ನಡೆದುಕೊಳ್ಳಬೇಕು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂದು ಬೈಬಲ್ ಹೇಳುತ್ತದೆ.